ಎವ್ರಿವನ್. 59ನೇ ಪ್ರಶ್ನೆಯನ್ನ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗದಂತೆ ಮಾಡಲು ಕೈಗೊಳ್ಳುವ 2 ಸಲಹೆಗಳನ್ನು ತಿಳಿಸಿ. ಮೊದಲನೇದಾಗಿ, ಒಂದು ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸದೇ ಇರೋದ್ರಿಂದ ಮಂಡಲಕ್ಕೆ ಓವರ್ಲೋಡ್ ಆಗೋದಿಲ್ಲ. ಸೊ ಜೋಡಿಸದೇ ಇರುವುದು ಅಂದ್ರೆ ಬೇರೆ ಬೇರೆ ಉಪಕರಣಗಳನ್ನ ಬೇರೆ ಬೇರೆ ಮಂಡಲಕ್ಕೆ ಜೋಡಿಸ್ತಾ ಹೋದಾಗ ಆಗ ಅಲ್ಲೇನಾಗತ್ತೆ, ಲೋಡು ಬೇರೆ ಬೇರೆ ಉಪಕರಣಗಳದ್ದು ಬೇರೆ ಬೇರೆ ಮಂಡಲಕ್ಕೆ ಶೇರ್ ಆಗತ್ತೆ. ಹಾಗಾಗಿ ಅಲ್ಲಿ ನಾವು ಓವರ್ಲೋಡ್ ಅನ್ನ ತಡಿಬಹುದು. ಇನ್ನೊಂದು ಫ್ಯೂಸ್ ಅನ್ನ ಬಳಸೋದ್ರಿಂದ ಹ್ರಸ್ವಮಂಡಲ ಆಗೋದನ್ನ ತಡಿಬಹುದು. ಹಾಗೆ ಇನ್ನೊಂದು ವಿಧಾನ ಅಂತ ಅಂದ್ರೆ ಸರಿಯಾದಂತಹ ತಂತಿಗಳ ಬಳಕೆ. ಸುಸ್ಥಿತಿಯಲ್ಲಿರುವಂತಹ ತಂತಿಗಳ ಬಳಕೆ ಮಾಡೋದ್ರಿಂದ ಈ ಮೂಲಕ ಓವರ್ಲೋಡ್ ಆಗೋದನ್ನ ತಡಿಬಹುದು.